ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಪೆಟ್ಸ್ನ ಪಾರ್ಕ್ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ನಮ್ಮ ಲಕ್ಕಿ ಕೇಳಿಸಿದ ತಕ್ಷಣ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾನೆ ನೋಡಿ, ಹೆಂಗೆ ಕಿರಿಸ್ತಾ ಇದ್ದಾನೆ. ನಡಿ ಹೋಗೋಣ ಆಚೆ, ನಡಿ ನಡಿ ಬ್ರೌನಿ. ನೋಡಿ ಗೈಸ್ ಹೆಂಗೆ ಕಿರ್ಚ್ಕೊಂತ ನೋಡಿ ಅವನು. ವಾಕಿಂಗ್ ಹೋಗೋಣ ಬ್ರೌನಿ. ನೋಡಿ ಗೈಸ್ ಇಲ್ಲಿ ಕೇಳಿದ್ರೆ ಅಲ್ಲಿ ಕಿರಿಸ್ತಾ ಇದೆ ನೋಡಿ. ಅವನು ಕೇಳಿಸ್ಬಿಟ್ಟಿದೆ ನೋಡಿ, ಹೆಂಗೆ ಬೊಗಳ್ತಾ ಇರ್ತಾನೆ. ಏನು ಲಕ್ಕಿ? ಆಯ್ತು ಹೋಗೋಣ, ಇರೋ ಹೋಗೋಣ. ಆಯ್ತು ಹೋಗೋಣ ಇರೋ. ನೋಡಿ ಗೈಸ್ ಹಿಂಸೆ ಅಂದರೆ ಹಿಂಸೆ ಕೊಡ್ತಾವೆ ನೋಡಿ. ಏನು ನೋಡ್ತಾರಿ. ಏನು ಲಕ್ಕಿ? ಹೋಗೋಣ ಬಾ, ಹೋಗೋಣ ಬಾ, ಗೇಟ್ ತೆಗಿ. ಗೈಸ್ ಖುಷಿ ಆಗೋಗಿದ್ದಾರೆ ಇಬ್ಬರು ನೋಡಿ, ಹೆಂಗೆ ಓಡ್ತಾ ಇದ್ದಾರೆ. ಒಂದು ದೊಡ್ಡ ನೋಡಿ ಬರ್ತಾನೆ ನೋಡಿ, ಓಡು. ಸೊ ಇದೇ ಗೈಸ್ ತುಂಬ ದಿವಸ ಆಗಿತ್ತು ಇವನು ಆಚೆ ಕರ್ಕೊಂಡೋಗಿ. ಸೊ ಹಂಗೆ ಪಾರ್ಕ್ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ನೋಡಿ ಗೈಸ್ ಏನು ಖುಷಿ ಆಗಿದ್ದಾನೆ ಇವನು. ಜಂಪಿಂಗ್ ಮಾಡ್ತಾನೆ ನೋಡಿ, ಖುಷಿ. ಯೂಶ್ವಲಿ ಜಾಸ್ತಿ ಆಚೆ ಕರ್ಕೊಂಡು ಹೋಗಲ್ಲ, ಹೇಳಿದ್ದೆ ನಿಮಗೆ. ಲಕ್ಕಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ, ಅವ್ನಿಗೆ ಸೆಟ್ ಆಗಲ್ಲ ಅವನಿಗೆ. ಸೊ ಇವತ್ತು ಆಚೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ ಎಷ್ಟು ಎಂಜಾಯ್ ಮಾಡ್ತವೆ ಇವು. ಬನ್ನಿ. ಲಕ್ಕಿಗೆ ಅಷ್ಟು ಅಭ್ಯಾಸ ಇಲ್ಲ ಗೈಸ್ ಕಾರಲ್ಲಿ. ಬ್ರೌನಿಗಾದರೆ ಕಾರ್ ಆದರೂ ಸರಿ, ಗಾಡಿ ಆದರೂ ಸರಿ. ಬನ್ನಿ ಹೋಗೋಣ. ರೈಡ್ ಹೋಗೋಣ ಬ್ರೌನಿ, ಬೂ ಅಂತ ಹೋಗೋಣ ರೈಡು. ಸೊ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ನಿಂತಿದ್ದಾನೆ ಇವನು. ಸಾಕಾದಾಗ ನಿಂತ್ಕೊಂತಾನೆ ಗಾಡಿ, ಕಾರಲ್ಲಾಗಲಿ ಟೂ ವೀಲರಲ್ಲಾಗಲಿ. ನೋಡಿ ಲಕ್ಕಿಗೆ ಸ್ವಲ್ಪ ಗಾಬರಿ, ಗಾಡಿ ಸೌಂಡ್ ಇದೆಯಲ್ಲ ಗೈಸ್, ಸೊ ಅದಕ್ಕೆ ಸ್ವಲ್ಪ ಗಾಬರಿ ಬೀಳ್ತಾನೆ. ಸೊ ಯಾಕಂದರೆ ಜಾಸ್ತಿ ಗಾಡೀಲಿ ಓಡಾಡಲ್ಲ ಇವನು, ಟೂ ವೀಲರಲ್ಲೇ ಜಾಸ್ತಿ ಮುಂದೆ ಕೂತ್ಕೊತಾನೆ. ನೋಡಿ ಇವನು ಯಾವಾಗ ಆಚೆ ಎಗರ್ಬಿಡೋಣ ಅಂತ ಕಾಯ್ತಾ ಇದ್ದಾನೆ. ಬಿಟ್ಟರೆ ಸಾಕು ಜಂಪ್ ಮಾಡೋ ಥರ ಇದ್ದಾನೆ. ಗಾಡಿ ಸ್ಪೀಡ್ ಇರೋದಕ್ಕೆ ಎಗರ್ತಾ ಇಲ್ಲ ಅಷ್ಟೇ, ಇಲ್ಲಾಂದರೆ ಯಾವಾಗೋ ಜಂಪ್ ಮಾಡಿರೋನು. ಸೊ ಫೈನಲಿ ಪಾರ್ಕ್ ಬಂದಿದ್ದೀವಿ. ಸೊ ಲಕ್ಕಿನ ವಿತೌಟ್ ಬೆಲ್ಟ್ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಸೊ ಕೆಲವೊಂದು ಸಲ ಕಂಟ್ರೋಲಲ್ಲಿ ಇರೋಲ್ಲ ಅವನು. ಸೊ ಬ್ರೌನಿ ನೋಡಿ ಗೈಸ್, ನಿಮ್ಗೆ ತೋರಿಸ್ತೀನಿ ಎಷ್ಟು ಸಾಕಾದಾಗ ನಡ್ಕೊಂಡು ಹೋಗ್ತಾನೆ ಸೈಡಲ್ಲೇ ಅಂದರೆ ನೋಡಿ. ಅದಕ್ಕೋಸ್ಕರ ಅವ್ನಿಗೇನು ಹಾಕೋದಿಲ್ಲ, ನಾವು ಅವನ್ನ ಫ್ರೀಯಾಗಿ ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಲಕ್ಕಿ ನೋಡಿ ಗೈಸ್ ಹೆಂಗಂದ್ರೆ ಹಂಗೆ ಬೆಲ್ಟ್ನ ಪುಲ್ ಮಾಡ್ತಾ ಇರ್ತಾನೆ. ಬಟ್ ಬ್ರೌನಿ ನೋಡಿ ಸೈಡಲ್ಲೇ ಹೋಗಿ ಮುಂದೆ ವೆಯ್ಟ್ ಮಾಡ್ತಾನೆ ನಾವು ಬರೋವರೆಗೂ. ನಾವು ಬಂದಮೇಲೆ ಮತ್ತೆ ಮುಂದೆ ಹೋಗ್ತಾನೆ. ನೋಡಿ ಹೆಂಗೆ ಇಳಿತಾನೆ. ಪೇರೆಂಟ್ಸ್ ಮಕ್ಕಳನ್ನ ಆಟ ಆಡಿಸ್ತಾ ಇದ್ರು, ಸೊ ನಾವು ನಮ್ಮ ಮಕ್ಕಳನ್ನ ಆಟ ಆಡ್ಸೋಣ ಅಂತ ಆಟ ಆಡಿಸ್ತಾ ಇದ್ವಿ. ನೋಡಿ ಗೈಸ್ ಹೇಗಿದೆ ಇದು. ಸೊ ಅಲ್ಲಿಂದ ಮನೆಗೆ ಹೊರಟ್ವಿ. ನಮ್ಮ ಅಕ್ಕ ಮಗಳು ವಾಕ್ ಮಾಡಿಸ್ತೀನಿ ಅಂದ್ಲು. ನೋಡಿ ಗೈಸ್ ಎಷ್ಟು ಸೈಲೆಂಟಾಗಿ ಹೋಗ್ತಾ ಇದ್ದಾನೆ ಇವಾಗ. ಆಡಿ ಸುಸ್ತಾಗ್ಬಿಟ್ಟಿದ್ದಾನೆ. ಸಖತ್ ಎಂಜಾಯ್ ಮಾಡಿದ್ರು ಗೈಸ್ ಇಬ್ಬರು. ಇವ್ನು ನೋಡಿ ಗೈಸ್ ಹೆಂಗೆ ಓಡೋಗ್ತಾ ಇದ್ದಾನೆ ಇವನು. ಲಕ್ಕಿಗಂತೂ ಯಾರನ್ನಾದ್ರೂ ಒಬ್ಬರನ್ನ ಮಾತಾಡಿಸ್ತಾನೆ ಇರಬೇಕು. ಪಾರ್ಕಲ್ಲಿ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ. ಬಂದವ್ರ ಹತ್ರ ಎಲ್ಲ ಹೋಗ್ತಾನೆ ಗೈಸ್ ಮಾತಾಡ್ಸೋದಕ್ಕೆ. ಪೆಟ್ಸ್ಗೆ ನಾವೇ ಇಲ್ಲ, ಸೊ ಅದ್ರ ಜೊತೆ ನಾವು ಆಟ ಆಡಿದಾಗ ಅವಕ್ಕೂ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನಮಗೂ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಸಖತ್ ಖುಷಿ ಆಯಿತು ಇವತ್ತು ಅವನ ಆಚೆ ಕರ್ಕೊಂಡೋಗಿ. ನೋಡಿ ಗೈಸ್ ಹೆಂಗೆ ಓದಾಡ್ತಾ ಇದ್ದಾನೆ ಹಿಂದೆ ಬರೋದಕ್ಕೆ, ಬ್ರೌನಿ ಇದ್ದಾನೆ ಅಂತ. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಬಂದಿದೆ, ಇಬ್ಬರು ಸುಸ್ತಾಗಿದ್ರು. ಸೊ ಇವನಂತೂ ರಿಲ್ಯಾಕ್ಸಾಗಿ ಕೂತ್ಕೊಂಡಿದ್ದಾನೆ. ನಮ್ಮ ಬ್ರೌನಿ ನೋಡಿ ಆರಾಮ ನಮ್ಮಮ್ಮ ತೊಡೆ ಮೇಲೆ ಮಲ್ಕೊಂಡು ಸೀರಿಯಲ್ ನೋಡ್ತಾ ಇದ್ದಾನೆ. ಇವತ್ತಿಗಿಷ್ಟು ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.